ಮುಂದ್ಗಡೆ ಒಂದು ಫಿಗರ್ ಬರ್ತಾ ಇದೆ ನೋಡಿ, ಫಾರಿನರ್ ಸಾಕಾದ ಬರ್ತಾರೆ. ನಮ್ಮ ಅಮಾವಾಸ್ಯವ್ರನ್ನೆಲ್ಲ ಹಾಕಿದ್ದೀವಿ, ಬ್ಯಾಗಲ್ಲಿ ಎಲ್ಲ ಇಟ್ಟಿದ್ದೀವಿ ಲಗೇಜ್ ಎಲ್ಲ. ಬೀಚ್ಗೆ ಎಂಟ್ರೆನ್ಸು, ಅಯ್ಯೋ ಕ್ಯಾಮ್ರಾಗೆ ಅಡ್ಡ ಬತ್ತೀಯಲ್ಲ ಶಿಷ್ಯ. ನಾನು ನೋಡ್ರಪ್ಪ, ಜಾಸ್ತಿ ನಿಮಗೆ ಗೋವಾಗೆ ಬಂದರೆ ಫಾರಿನರ್ಸ್ ಸಿಗಬೇಕು ಅಂದ್ರೆ ಅರಂಬಲ್ಗೆ ಹೋಗಿ ಇಲ್ಲಿಂದ ಅಗೌಂಡಾಗಿ ಬನ್ನಿ. ಇಲ್ಲಿ ಎಲ್ಲಿ ನೋಡಿದ್ರೆ ನಿಮಗೆ ಫಾರಿನರ್ಸ್ಗಳು, ಎಲ್ಲಿ ನೋಡಿದ್ರೆ ಫಾರಿನರ್ಸ್, ಅಲ್ಲಿ ಫಾರಿನರ್ಸು, ಅಲ್ಲಿ ಫಾರಿನರ್ಸು ಸನ್ ಬೇತಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಫುಟ್ಬಾಲ್ ಆಡ್ತಾವ್ರ ಅಣ್ಣ, ಫುಟ್ಬಾಲ್ ಆಡ್ತಾವ್ರೆ. ಹಿಂಗೆ ಹೋದ್ರೆ ಫುಟ್ಬಾಲ್ ಆಡ್ತಾವ್ರಲ್ಲ. ಅಗೌಂಡ ಮ್ಯಾಪ್ ಅಂತೂ ನಾವು ಇಲ್ಲೇ ಒಳಗೆ ಹೋಗ್ಬೇಕು ಅನ್ಸುತ್ತೆ. ಅಗೌಂಡ ಅಂತ ಬೋರ್ಡ್ ಇದ್ದಣ, ಸುಮ್ಮನೆ ಕೂತಿದ್ಯಾ? ಇಲ್ಲೇ ಒಳಗೆ ತಿರ್ಕೋಬೇಕು. ಅಗೌಂಡ ಅಗೌಂಡ. ನಾವೀಗ ಅಗೌಂಡ ಬೀಚ್ ಸೈಡ್ ಹೋಗ್ತಾ ಇದೀವಿ. ಬೀಚ್ ಗಿಡಗೆ ಮುಂದೆ ಅಗೌಂಡಾಗ ಹೋಗೋ ಪ್ಲೇಸ್ ಇದು. ಒಂಥರ ಲಶ್ ಗ್ರೀನು, ಸೈಡೆಲ್ಲ ಟ್ರೀಗಳು. ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು ಅಗೌಂಡ ಬೀಚ್ಗೆ. ಬನ್ನಿ ನೋಡ್ಕೊಂಡು ಹೋಗೋಣ. ಸೌತಲ್ಲಿ ಒಂದು ಪ್ಲೇಸ್ ನೋಡ್ದಂಗಾರ ಆಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ. ಬೇಸಿಕಲಿ ನಾವು ಹೋಗ್ತಾ ಇರೋ ರೂಟೆಲ್ಲ ಬರೋದಿದು. ನಮಗೇನು ಒಳಗೆ ಜಾಸ್ತಿ ಲಾಂಗ್ ಹೋದಂಗೆ ಅನಿಸಲ್ಲ. ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ವಿ ಇಲ್ಲಿಗೊಂದ್ಸತಿ ಹೋಗ್ಬರೋಣ. ಬ್ಯೂಟಿಫುಲ್ ಆಗಿದೆ ಅಂತೆ ಪ್ಲೇಸು. ಅಂತೂ ಅಂದರೆ ನಮ್ಮ ಲೋಕಾಲಿಟಿ ಕಮ್ಮಿ ಜನ, ಅಲ್ಲಿ ರಶ್ಶು ಕಮ್ಮಿ ಇದೆ ಅಂತ ಅನಿಸುತ್ತೆ. ನೋಡೋಣ, ಒಂದ್ಸತಿ ಬೀಚ್ಗೆ ಹೋಗಿ ತಲುಪಿದ ಮೇಲೆ ನಿಮಗೆಲ್ಲ ಸಿಗ್ತೀನಿ. ಓಕೆ ನೋಡಿ, ಅಗೌಂಡ ಬೀಚ್ ರೋಡಿಗೆ ಬಂದಿದ್ದೀವಿ ಗುರು. ಎಲ್ಲಿಂದ ಏನೋ ಒಂದು ನಾವು ಹೋಗೋ ಪ್ಲೇಸಿಂದ ಮೇನ್ ರೋಡಿಂದ ಒಂದು 8 ಕಿಲೋಮೀಟ್ರ್ ಆಗಲ್ಲ ಗುರು. ಬೀಚ್ ಹತ್ರಕ್ಕೆ ಬಂದ್ಬಿಟ್ಟು ಎದುರುಗಡೆ ಕಾಣ್ತೈತೆ ನೋಡಿ ಸಮುದ್ರ. ಒಳ್ಳೆ ಆಕಾಶ ಕಾಣಂಗೆ ಕಾಣ್ತೈತೆ, ಬಟ್ ಸಮುದ್ರ ಅದು. ಅಗೌಂಡದಲ್ಲಿ ಒಳ್ಳೆ ಫಾರಿನರ್ಸ್ ಅವ್ರ ಗುರು, ಪರವಾಗಿಲ್ಲ. ಅಗೌಂಡ ಅರಂಬಲ್ ಗುರು. ಇಲ್ಲಿ ನೋಡಿ, ಇಲ್ಲಿ ಏನು ಲೋಕಲ್ಸ್ಗಳು ಓಡಾಡ್ತಾರಲ್ಲ, ಬಟ್ಟೆ ಗಿಟ ಬಿಚ್ಕೊಂಡು. ನೇಪಾಳಿಗಳು, ರಷ್ಯನ್ಸು, ಜರ್ಮನ್ಸು ಎಲ್ಲ ಅವರೇ ಕೂತಿರೋದು. ಇಲ್ಲಿ ನೋಡಿ, ಇಲ್ಲೊಬ್ಳು ನಡ್ಕೊಂಡು ಹೋಯ್ತಾಳೆ ಶಿಷ್ಯ. ನಾನು ನೋಡ್ರಪ್ಪ, ಜಾಸ್ತಿ ನಿಮಗೆ ಗೋವಾಗೆ ಬಂದರೆ ಫಾರಿನರ್ಸ್ ಸಿಗಬೇಕು ಅಂದ್ರೆ ಅರಂಬಲ್ಗೆ ಹೋಗಿ ಇಲ್ಲಿಂದ ಅಗೌಂಡಾಗಿ ಬನ್ನಿ. ಓಕೆನಾ? ಅಗೌಂಡ ಬಂದ್ಬಿಟ್ಟು ನಮ್ಮ ಕಾರವಾರ ಬಾರ್ಡ್ರಿಂದ ಸ್ವಲ್ಪ ಮುಂದಕ್ಕೆ ಸಿಗೋದು. ಹೆಂಗೆ ಹೋಯ್ತಾರೆ ನೋಡಿ ಎಲ್ಲ ಅವರೇ ಗುರು. ಬೀಚು ಅಯ್ಯೋ ಇದೇನು ಕಾಮನ್ ಆಗೋಗಿದೆ. ಸೌತಲ್ಲಿ ಅಗೌಂಡ ಸೂಪರ್ ಬೀಚ್ ಮಾತ್ರ. ಅಗೌಂಡ ಐ ಲೈಕ್ ಅಗೌಂಡ ಗುರು. ಅಗೌಂಡ ಅಗೌಂಡ ಅಗೌಂಡ. ಯಾಕೆಂದರೆ ನೋಡಿ ಫಾರಿನರ್ಸ್ ಹೆಂಗೆ ಹೋಗ್ತಾ ಇದ್ದಾರೆ ಆರಾಮಾಗಿ, ಲೋಕಲ್ಸ್ಗಳ ಥರ ತಿರುಗಾಡ್ಕೊಂಡು ಐಟಮ್ ಹಿಡ್ಕೊಂಡು ಫುಡ್ ತಗೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ ಪೀಸ್ಫುಲ್ಲಾಗಿ. ಇಲ್ಲೊಂದು ಅಜ್ಜಿ ಹೋಯ್ತೈತೆ, ಅಜಯ್ ಕಪಲ್ಸ್. ಓಹೋ ಸೂಪರ್ ಕಣ, ಕಣ್ಣು ತಂಪಾಗ್ತಾ ಇದೆ, ತಂಪಾಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿಬ್ರು ಹೋಗ್ತಾ ಇದ್ದಾರೆ. ವಯಸ್ಸಾಯ್ತು ಗುರು. ವಯಸ್ಸಾಗಿದ್ರು ಏಜ್ ಆಗಲಿರೋ ಥರ ಕಾಣ್ತಾರೆ ಅವರು. ಅಯ್ಯೋ, ಇಲ್ಲೋ ಅವರೇ ಲೋಕಲ್ಗಳಿಗಿಂತ ಅವರೆಲ್ಲ ಜಾಸ್ತಿ ಗುರು. ಅಯ್ಯೋ, ಸೌತೆಕಾಯಿ ಕಟ್ ಮಾಡ್ಕೊಂಡು ಕಣ್ಣಿಗೆ ಇಟ್ಟಂಗೆ ಆಯ್ತದ ಗುರು. ತಂಪಾಗ್ತದೆ, ತಂಪು ಕೂಲ್. ಓ ಇಲ್ಲಪ್ಪ ಹೋಯ್ತಾನೆ, ಮಿಸ ಬಿಡ್ಕೊಂಡ್ಲು. ಅಲ್ಲಿ ಹೋಯ್ತವ್ರೆ. ಅರಂಬಲ್ ಅಗೌಂಡ ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ಗೋವಾ. ಸೌತ್ ಗೋವಾದಲ್ಲಿ ಅಗೌಂಡ, ಇದರಲ್ಲಿ ಇದು ಚಡ್ಡಿ ಹಾಕತ್ತವನಲ್ಲ ಪಾಪ ನನ್ನ ಮಗನೇ. ನಮ್ಮ ಅಮಾವಾಸ್ಯವ್ರನ್ನೆಲ್ಲ ಹಾಕಿದ್ದೀವಿ, ಬ್ಯಾಗಲ್ಲಿ ಎಲ್ಲ ಇಟ್ಟಿದ್ದೀವಿ ಲಗೇಜ್ ಎಲ್ಲ. ಬೀಚ್ಗೆ ಎಂಟ್ರೆನ್ಸು, ಅಯ್ಯೋ ಕ್ಯಾಮ್ರಾಗೆ ಅಡ್ಡ ಬತ್ತೀಯಲ್ಲ ಶಿಷ್ಯ. ಬೀಚ್ಗೆ ಎಂಟ್ರೆನ್ಸ್, ಅಲ್ಲಿಂದ ಒಳಗೆ ಬೈಕ್ ತಗೊಬಂದೆ. ಇಲ್ಲಿ ನೋಡಿದ್ರೆ ಬಹಳ ವಿಶಾಲವಾಗಿದೆ ಗುರು, ಬಹಳ ಬ್ಯೂಟಿಫುಲ್ ಬೀಚ್ ಗುರು. ಸಖತ್ತಾಗಿದೆ ಗುರು, ಅಲ್ಟಿಮೇಟ್ ಆಗಿದೆ. ಬರೀ ಫಾರಿನರ್ಸೇ ಕಾಣ್ತಾರೆ ನಮಗೆ. ಬನ್ನಿ ತೋರಿಸ್ಕೊಡ್ತೀನಿ. ಓಕೆ, ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಡಿ ಅಂತವ್ರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಪೊಲೀಸ್ ಬಂದರೆ ದಂಡ ಹಾಕ್ತಾರೆ ಅಂತಂದರು. ಒಂದು ಅರ್ಧ ಗಂಟೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡೆ. ಒಂಥರ ಥೈಲ್ಯಾಂಡ್ ಇದ್ದಂಗೆ ಐತಲ್ವ ಇದು ಪ್ಲೇಸು. ಕಣ್ ತುಂಬ ಬರೀ ಬರ್ಡ್ಸೇ ಕಾಣ್ತಾ ಇದೆಯಲ್ಲ. ಬೆಂಗಳೂರಿಂದ ಮಂಗಳೂರು ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಸಖತ್ ಪೀಸ್ಫುಲ್ ಆಗೈತೆ, ಅಷ್ಟೊಂದು ರಶ್ ಇಲ್ಲ, ಚೆನ್ನಾಗೈತೆ ಬೀಚ್. ನೋಡಿ ಫಾರಿನರ್ಸು ಹೆಂಗೆ ಮಲಗೋರು ನೋಡಿ ಗುರು. ನೋಡ್ಕೊಬಿಡ್ರಪ್ಪ, ತೋರಿಸ್ತಾ ಇದ್ದೀನಿ. ಹಂಗೆ ಮಲ ಸನ್ ಬಾತಿಂಗ್ ಮಾಡ್ತಾರೆ. ಯಾಕೆಂದರೆ ನಾರ್ತ್ ಗೋವಾ ಪ್ರಿಫರ್ ಮಾಡ್ತಾ ಇಲ್ಲ ಯಾರೂ. ಸೌತ್ ಗೋವಾ ಬಂದುಬಿಡ್ತಾರೆ. ಕರ್ನಾಟಕ ಬಾರ್ಡ್ರು ಸೌತ್ ಗೋವಾ ಬರೋದು. ಅಲ್ಲಿ ಸೂಪರಾಗಿರೋ ಬರ್ತವೆ ನೋಡಿ, ಅಲ್ಲೆಲ್ಲ ಅವರೇ ಸನ್ ಬೇತಿಂಗ್ ಮಾಡ್ತಾವ್ರೆ. ಇಲ್ಲಿ ಎಲ್ಲ ಅವರ ಸನ್ ಬೇತಿಂಗ್ ಮಾಡ್ತಿರೋದು. ಇದು ಬೀಚ್ ಸಕ್ಕತ್ತಾಗೈತೆ. ಅದ್ರ ಹಿಂದ್ಗಡೆ ನೋಡಿ ನಮ್ಮ ಪ್ಯಾರಡೈಸ್ ಬೀಚ್ ಐತಲ್ಲ, ಗೋಕರ್ಣ ಬೀಚ್, ಅದೇ ಥರ ಹಿಂದ್ಗಡೆ ಒಂದು ಬೆಟ್ಟ ಇದೆ, ಸಕ್ಕತ್ತಾಗೈತೆ. ಅಲ್ಲಿ ನೋಡಿ, ಇಲ್ಲಿ ಬೋಟ್ ಎಲ್ಲಿ ಬರ್ತಾ ಐತೆ ಅಂತ. ಅಲ್ಲಿ ಬೋಟು ನೋಡಿ, ಕಲರ್ಫುಲ್ ವಿಲ್ಲಗಳು ಹೆಂಗಿದೆ ಅಗೊಂಡೆ ಬೀಚಲ್ಲಿ. ಕಲರ್ಫುಲ್ ವಿಲ್ಲಗಳು, ಕಲರ್ಫುಲ್ ವಿಲ್ಲ ಮಾಡೋರು ಗುರು.
ಸಾಕಾಗೈತೆ. ಇಲ್ಲಿ ಕಲರ್ಫುಲ್ ವಿಲ್ಗಳು ಮಲಗಿದ್ದಾವೆ. ತಿರುಬೋಕಿ ಕಣ್ಣು ನಂದು ಬ್ಯಾಡ 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 ಅಂದ್ರು ನೋಡು 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 ಅಲ್ಲೇ ಅಲ್ಲೇ ನೋಡುವಂತದೇ. ಚೆನ್ನಾಗೈತೆ. ತುಂಟ ಕಳ್ಳಲೇ. ಮುಂದ್ಗಡೆ ಒಂದು ಫಿಗರ್ ಬರ್ತಾ ಇದೆ ನೋಡಿ, ಫಾರಿನರ್ ಸಾಕಾದವ ಬರ್ತಾರೆ. ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗವಳೆ ಶಿವ. ಸಾಕಾಗೈತಲ್ವಾ? ಚೆನ್ನಾಗೈತೆ. ನಿಮ್ಗೋಸ್ಕರ ತೋರಿಸ್ತಾರದು ನೋಡ್ಕೊಬಿಡಿ. ಗೌತು ನೋಡ್ಕೊಬಿಡಮ್ಮ ನೀನು ಚೆನ್ನಾಗಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫಾರಿನರ್ನ ಏನೇಳ ಯಾಕೆ ನಾಚ್ಕೊತಾ ಇದೆಯಲ್ಲ ಯಾಕೆ? ಇಲ್ಲಿ ಎಲ್ಲಿ ನೋಡಿದ್ರೆ ನಿಮಗೆ ಫಾರಿನರ್ಸ್ ಗುರು, ಎಲ್ಲಿ ನೋಡಿದ್ರೆ ಫಾರಿನರ್ಸ್. ಅಲ್ಲಿ ಫಾರಿನರ್ಸು ಸನ್ ಬೇತಿಂಗ್ ಮಾಡ್ತಾ ಇದ್ದಾರೆ. ಎಕಡೆ ನೋಡಿದ್ರು ಅವರೇ ಬರ್ತಾರೆ ನಿಮ್ಗೆ, ಎಕಡೆ ನೋಡಿದ್ರೆ ಸಿಗ್ತಾರೆ. ಅಲ್ಲೊಬ್ರು ಸನ್ ಬೇತಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅವರೇ ಕಾಣ್ತಾರೆ ಗುರು. ಒಂಥರ ಏನೋ ಒಂಥರ ಇದು ನೋಡಿ ಏಕ ಕಾಣುತ್ತಲ್ಲ, ವಿಶಾಲವಾಗಿ ಸಾಕಾಗಿದೆ ವಾತಾವರಣಗಳು. ಆ ಅಂಕಲ್ ಏನು ಸಮಾಚಾರ? ನಾನು ಬಂದಮೇಲೆ ಅಲ್ಲಿ ಅಲ್ಲಿಂದ ಎಂಟ್ರೆನ್ಸ್ ಹಿಡಿದು ನಿಮಗೆ ಇಲ್ಲಿವರೆಗೂ, ಅಲ್ಲಿ ತುದಿವರೆಗೂ ಕಾಣುತ್ತೆ. 5x ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ದೊಡ್ಡ ಬೀಚ್ ಇದು, ವಿಶಾಲವಾಗಿದೆ. ಇಲ್ಲೇ ನಿಂತಿದೆ ಫಿಗರ್, ನಮ್ಮಿಂದನೇ ಬರ್ತಾ ಇದೆಯಲ್ಲ ಇದು. ನಮ್ಮೇಲೆ ಲವ್ ಆಗಿದೆಯಾ? ನಮ್ಮ ಹುಡುಗರು ಅಲ್ಲಿ ಅಗಾಡ್ತವ್ರೆ, ಲೋಕಲ್ ಬಾಯ್ಸ್ ಅವರೆಲ್ಲ. ಅಲ್ಲೇ 3 ಜನ ಇಲ್ಲೇ ನಿಂತವ್ರೆ. ಎಂತಕ್ಕೆ ನಿಂತವ್ರೆ ಅಂದರೆ ಅರ್ಥ ಮಾಡ್ಕೇಳಿ, ಇಲ್ಲಿ ಲವರ್ಸ್ಗಳು ರೊಮ್ಯಾನ್ಸ್ ಮಾಡ್ತಾರೆ, ಅದನ್ನ ನೋಡ್ಕೊಂಡು ನಿಂತಾರೆ. ಬೇವರ್ಸ್ ನನ್ನ ಮಕ್ಳು ಇವರಲ್ಲ, ಲೇ ಭಾರಿ ನನ್ನ ಮಕ್ಳು ಇದ್ರಲ್ಲ, ಗುಡ್ಡ ಮಾಡ್ಕೊಂಡು ಎಳೆ ಮಕ್ಳು ಥರ ಆಟಾಡ್ತಂಗ್ರಿ ಇವನು. ಇಲ್ಲಿ ಫುಟ್ಬಾಲ್ ಆಡ್ತವ್ರ ಅಣ್ಣ, ಫುಟ್ಬಾಲ್ ಆಡ್ತವ್ರೆ. ಹಿಂಗೆ ಹೋದ್ರೆ ಫುಟ್ಬಾಲ್ ಆಡ್ತವ್ರಲ್ಲ ಅಲ್ಲಿ ನೋಡಿ. ಯಾವ ಇವೆಲ್ಲ ಇದು ಸೇಮ್, ಇದು ಏನು ವ್ಯೂ ಇದೆ ಹಿಂದ್ಗಡೆದು ಸೇಮ್ ನಮ್ಮ ಪ್ಯಾರಡೈಸ್ ಬೀಚ್ ಗೋಕರ್ಣ ಏನೈತೆ ಅದೇ ರೀತಿ ಇದೆ ಕೊಡು. ನನಗೆ ಈ 2 ದಿನದಲ್ಲಿ ಏನು ಬೀಚಸ್ ನೋಡಿದೆ ಅದಕ್ಕಿಂತ ಇದು ಭಾಳ 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 ಇಷ್ಟ ಆಗೋಯ್ತು ಗುರು. ಸೂಪರ್ ಆಗೈತೆ. ನೆಕ್ಸ್ಟ್ ಸತಿ ಬಂದಂಗೆ ನಮ್ಮ ಕರ್ನಾಟಕಕ್ಕೆ ಹತ್ರ ಹೋಗುತ್ತೆ. ಇನ್ನು 100 ಕಿಲೋಮೀಟ್ರಿಗೆ ಹೋಗಂಗೆ ಇಲ್ಲ, ಇಲ್ಲೇ ಬಂದು ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಓಡ್ಬೋದು. ಫಾರಿನರ್ಸ್ ಸಿಗ್ತಾರೆ, ಎಣ್ಣೆ ಸಿಗುತ್ತೆ. ನಮ್ಮ ಹುಡುಗರಿಗೆ ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ, ಕುಡಿಬೇಕು ಅಂದರೆ ಕುಡಿದೇ ಇರೋರಿಗೆ ಇನ್ನೂ ಚೆನ್ನಾಗಿರುತ್ತೆ. ಆರಾಮಾಗಿ ಅಡ್ಡಾಡ್ಕೊಂಡು ಸ್ಟೇ ಆಗಿಬಿಟ್ಟು 1 ದಿನ 2 ದಿನ ನೈಟು ಹೋಗ್ಬಿಡ್ಬೋದು. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಬ್ಯಾಕ್ ಟು ಹೋಮ್. ಅದಕ್ಕೋಸ್ಕರ ಈ ಬೀಚಲ್ಲಿ ಆಟಾಡೋಕ್ಕೆ ಆಗ್ತಾ ಇಲ್ಲ. ಈ ಬೀಚಲ್ಲಿ ಆಟಾಡೋಕ್ಕೆ ಭಾಳ ಮನಸ್ಸಾಗ್ತಾ ಇದೆ. ಮೊನ್ನೆ ಏನು ಇಂಟ್ರೆಸ್ಟ್ ಇರಲಿಲ್ಲ ನೋಡಿ. ತುಂಬ ಕ್ಲೀನಾಗಿದೆ ಗುರು, ಕ್ರೌಡ್ ಕಮ್ಮಿ ಇದೆ. ನನಗೆ ಕ್ರೌಡ್ ಕಮ್ಮಿ ಇರೋವಂಥ ಪ್ಲೇಸ್ಗಳು ತುಂಬ ಇಷ್ಟ. ಇದು ಅದರಲ್ಲಿ ಒಂದು. ಅಗೊಂಡ ಬೀಚ್ ಮೈ ಫೇವ್ರೆಟ್. ನಾವು ರಂಬಲು ಅಗೊಂಡ ಸೂಪರ್ ಗುರು. ಬೀಚ್ ಹಂಗಿದೆ. ನಾನು ನೋಡಿರೋ ಬೀಚ್ಗಳೆಲ್ಲ ಇವತ್ತು ನನಗೆ ಭಾಳ ಇಷ್ಟ ಆಯ್ತು. ಇದು ನೆಕ್ಸ್ಟ್ ಟೈಮ್ ಬಂದರೆ ಫಸ್ಟ್ ಇಲ್ಲಿಗೆ ವಿಸಿಟ್ ಇಲ್ಲಿಗೆ ವಿಸಿಟ್. ತೊಳ್ಳಂಗೆ ಒಳ್ಳೊಳ್ಳೆ ಬಿಕಿನಿಗಳಲ್ಲಿ ಫಿಗರ್ಸ್ಗಳು ನೋಡ್ಬೋದು, ಸನ್ಸೆಟ್ ಎಂಜಾಯ್ ಮಾಡ್ಬೋದು. ಆ ಕಡೆ ಸೈಡ್ ಬೆಟ್ಟ ಇದೆ, ವಿಶಾಲವಾಗಿ ಒಳ್ಳೆ ಥೈಲ್ಯಾಂಡ್ ಫೀಲ್ ಆಯ್ತು ಇಲ್ಲಿ. ಹಿಂದಕ್ಕೆ ಹೇಳಿ ಎಂದಕ್ಕೆ ಹೇಳಿ. ಹಾಂ ಏನ ತಿರ್ಸಕ್ಕಾಗಲ್ಲ ಕಣ, ಮಣ್ಣೊಳಗೆ ಕೂತೋದು ಹೇಳಿ. ಹಿಂದಕ್ಕೆ ಹೇಳಿ. ಹಾಂ ಹೇಳಿ. ಅಯ್ಯೋ ಇದರ ಮಣ್ಣೊಳಗೆ ಕೂತ್ಕೊಬಿಟ್ಟಿತ್ತು. ಅಯ್ಯ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 ಯ್. ಇಲ್ಲೇನೋ ಗೊತ್ತಾ ಎಷ್ಟೊಂದು ಪೀಸ್ಫುಲ್ ಆಗಿರೋದು. ನಾರ್ತ್ ಇಂಡಿಯನ್ಸ್ ಇಲ್ಲ ಇಲ್ಲಿ. ಅಯ್ಯೋ ಅವರಿದ್ರೆ ಫುಲ್ ಗಲೀಜ್ ಗುರು. ಅವರಿದ್ರೇ ಬೀಚಸ್ಗಳು ಗಲೀಜ್ ಆಗೋದು. ಪೀಸ್ಫುಲ್ ಆಗೈತೆ. ಅವ್ರ್ಯಾಕಿಲ್ಲ ಇಲ್ಲಿ ಅಂದರೆ ಅವ್ರಿಗೆ ಲಾಂಗ್ ಆಗುತ್ತೆ. ಮಹಾರಾಷ್ಟ್ರ ಆ ಕಡೆ ಓಕೆ, ನಮಗೆ ಈಸಿ ಆಗುತ್ತೆ ಕರ್ನಾಟಕದವ್ರಿಗೆ. ನಾವು ಕರ್ನಾಟಕದವರು ಎಲ್ಲಿದ್ರು ಏನು ಜಾತ್ರೆ ಮಾಡಲ್ಲ, ಎಲ್ಲಾನು ಕ್ಲೀನಾಗಿ ಇಟ್ಕೊತೀವಿ. ಓ ಫಾರಿನರ್ಸ್ ಇವತ್ತು ಎಲ್ಲಿ ನೋಡಿದ್ರೆ ಅವರೇ ಕಾಣ್ತಾರೆ ಕಣ ನಮಗೆ. ಹೆಂಗೆ ಎಲ್ಲಿ ನೋಡಿದ್ರೆ ಅವರೇ. ಒಂಥರ ಥೈಲ್ಯಾಂಡ್ ವೈಬ್ ಐತೆ ಗುರು ಇಲ್ಲಿ ಅಲ್ವಾ? ಥೈಲ್ಯಾಂಡ್ ವೈಬ್ ಇದು. ಸೂಪರ್ ಅನಿಸ್ತೈತೆ ನಂಗೆ. ಯಾಕೋ ಇಷ್ಟ ಆಯಿತು. ಮಜಾಯ, ಅಮೇಝಿಂಗ್, ಫ್ಯಾಂಟಾಸ್ಟಿಕ್.
ಹೆಚ್ಚು ಕಮ್ಮಿ 80% ಬಂದ್ಬಿಟ್ಟು ನಿಮಗೆ ಫಾರಿನರ್ಸ್ ಸಿಗ್ತಾರೆ, 20% ಇಂಡಿಯನ್ಸು ಅಷ್ಟೇ. ಬಾಲಿ ವೈಬ್ ಐತೆ, ಬಾಲಿ ಮತ್ತು ಥೈಲ್ಯಾಂಡ್ ವೈಬು ಚೆನ್ನಾಗೈತಲ್ವಾ? ಸೂಪರ್ A1. ಫಾರಿನರ್ಸ್ ಎವ್ರಿ ಇಲ್ಲೋ ಹೊಸಿ ಉದ್ದಾಳ ಮರೆಯವಳು ಜಿರಾಪೆ ಇದ್ದಂಗೆ ಐತಲ್ಲಿ ಒಜ್ಜಿ ಕಾಣೋ ಮೇಲ್ಗಡೆ ವೈಟ್ಗಳ ಕೆಲ ಕೆಂಪುಗಳೇ ಡ್ಯುಯಲ್ ಟೋನ್ ಸ್ಪೆಷಲ್ ಎಡಿಷನ್. ಇಲ್ಲಿ ನೋಡಿ, ಇಲ್ಲಿ ಮುದುಕ ನನ್ನ ಮಕ್ಕಳೇ ಓರ ಮನೆಗೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಓಲ್ಡ್ ಏಜ್ ಎಂಜಾಯ್ ಮಾಡ್ತಾವ್ರೆ. ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ನೋಡಿದ್ರಲ್ಲ ಫಾರಿನರ್ ಎಲ್ಲ ಗುರು. ಅಲ್ಲಿ ನೋಡಿ, ಅಲ್ಲೊಬ್ಬ ಹೆಂಗೆ ಕೂತವ್ನೆ, ಇಲ್ಲೊಬ್ಬ ಹೆಂಗೆ ಕೂತವ್ರೆ, ಇಲ್ಲಿ ಹೆಂಗೆ ಕೂತವ್ರೆ. ಲವರ್ಸ್ಗಳು ಹೋಗ್ತಾ ಇದ್ದಾರೆ. ಇಲ್ಲೊಂದು ಜೋಡಿ ಬಾಯಾರಿಕೆ ಆಗ್ಬಿಟ್ಟೈತೆ ಗುರು. ಏನಾರು ಕುಡ್ಕೊಂಡು ಹೋಗ್ಬಿಡ್ತೀವಿ, ಬಾಯಿ ಒಣಗ್ತಾ ಕೂತದೆ. ಸೋಡಾ ಗಿಡ ಕುಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತೀವಿ. ಇವತ್ತಿನ ದಿನ ಗೋವಾದಲ್ಲಿ ಇಷ್ಟು ದಿನ ಸುತ್ತಾಡಿದ್ಮೇಲೆ 2-3 ದಿನ ಇದ್ನಲ್ಲ, ಇವತ್ತು ಬೆಸ್ಟ್ ಡೇ. ಒಳ್ಳೊಳ್ಳೆ ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ. ಇಲ್ಲೇನೋ ಯಾವುದೋ ಅನನ್ಯ ಕೆಫೆಗೆ ಬಂದಿದ್ದೀವಿ. ಏನಾರು ತಿನ್ಕೊಂಡು ಮೀನ್ಸ್ ಕುಡ್ಕೊಂಡು ಜಾಯಕಾಲ ಮಾಡ್ತೀನಿ. ಇಲ್ಲೇ ಅಗೋಂಡ ಬೀಚ್ ಮುಗಿಸ್ಕೊಂಡು ಅನವ್ಯ ಕೆಫೆ ಅಂತ ಇತ್ತು. ಏನೋ ತಿನ್ಕೊಳೋಣ ಅಂತ ಕುಡ್ಕೊಳೋಣ, ಆ್ಯಕ್ಚುಲಿ ಕೋಕೋಕೋಲಾ ಕುಡ್ಕೊಳೋಣ ಅಂತ ನಿಂತ್ಕೊಂಡು ತಾಲಿ ಎಲ್ಲ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ತಿನ್ನೋಣ ಅಂತ ಅನಿಸಿದ್ವಿ. ನಾನು ಪ್ರಾನ್ಸ್ ತಾಳಿ ತಗೊಂಡಿದ್ದೆ, ನಾನು ವೆಜ್ ತಾಳಿ ತಗೊಂಡವ್ರೆ. ಸೊ ಚೆನ್ನಾಗಿ ಕೊಟ್ಟವ್ರೆ. ಇದೇನೋ ಶಾರ್ಟ್ಸ್ ಕೊಟ್ಟವ್ರೆ ಕೊಕೊನಟ್ದು, ಸಗದಾಯ್ತಾ, ಚೆನ್ನಾಯ್ತಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.